ನಾಳೆ 6ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಇನ್ನುಳಿದಿರ್ತಕ್ಕಂಥ ಸಚಿವರು, ಕೊಟ್ಟಲಿಗಿಲಿರ್ತಕ್ಕಂಥ ಕೊಟ್ಟಲಿಗಿ ಅಮ್ಮಾಜೇಶ್ವರಿ ಯಾತ ನೀರಾವರಿ ಯೋಜನೆ ಈಗಾಗಲೇ ಮಂಜೂರಾಗಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಇದಕ್ಕೆ ಭೂಮಿ ಪೂಜೆಯನ್ನು ಮಾಡಲಿಕ್ಕೆ ಬರ್ತಾಯಿದ್ದಾರೆ. ಸುಮಾರು ಕ್ಷೇತ್ರದ 35ರಿಂದ 40 ಸಾವಿರ ಜನ ಸೇರಿಕೊಂಡು ಅವ್ರ ಮಧ್ಯದಲ್ಲಿ ಇದರ ಭೂಮಿ ಪೂಜಾ ಸಮಾರಂಭವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಅವರಿಗೊಂದು ಅಭಿನಂದನೆ ಕೂಡ ಇಟ್ಕೊಂಡಿದ್ದೀವಿ. ಒಂದು ಬಹುದಿನಗಳ ಕನಸು ಇವತ್ತು ನನಸಾಗಿದೆ, ಅದಕ್ಕೋಸ್ಕರ ಒಂದು ಅಭಿನಂದನೆ. ಇನ್ನೊಂದು, ನಮ್ಮ ತಾಲೂಕದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು LT ಲೈನ್ಗಳು ಮಾಡಿಕೊಂಡು ಪಂಪ್ಸೆಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಅವರಿಗೆ ಎಕ್ಸ್ಪ್ರೆಸ್ ಲೈನ್ ಇರುತ್ತೆ, 24/7 ಅವರಿಗೆ ವಿದ್ಯುತ್ ಸಿಗುತ್ತೆ. ಅವರು ಸರ್ಕಾರಕ್ಕೆ ಹಣ ಸಂದಾಯ ಮಾಡುವಂಥ ಒಂದು ಪದ್ಧತಿ ಇದೆ. ಅದರ ರೇಟು ₹3.60 ಇತ್ತು. ಭಾಳಷ್ಟು ರೈತರಿಗೆ ಹೊರೆ ಆಗುತ್ತೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡಿಕೊಂಡಾಗ ಅದು ₹3.60 ಇದ್ದದ್ದನ್ನು ಅದನ್ನು ₹2 ಕಡಿಮೆ ಮಾಡಿ ₹1.50 ಇಳಿಸೋದ್ರಿಂದ ಆ ಪಂಪ್ಸೆಟ್ಟದ ಎಲ್ಲ ಬಳಕೆದಾರರು ಕೂಡ್ಕೊಂಡು ಅವ್ರದ್ದೊಂದು ಅಭಿನಂದನೆಯನ್ನು ಮಾಡ್ತಾಯಿದ್ದಾರೆ. ಸರ್, ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ. ಅದನ್ನು ಕಾಂಗ್ರೆಸ್ ಏನಂತ ಹೇಳ್ತಂದರೆ ಇದು ಸುಳ್ಳು ಅಂತ ಹೇಳ್ತಾರೆ. ಆದರೆ ಈಗ BJP ಖಾಸಗಿಯಾಗಿ ಅದನ್ನು FSL ವರದಿ ಮಾಡಿದಾಗ ಇದು ಸತ್ಯ ಅಂತ ತಿಳಿದು ಬಂದಿದೆ ಸರ್. ಇದಕ್ಕೇನು ಹೇಳ್ತಾರೆ? ಇದರಲ್ಲಿ ಖಾಸಗಿ ಸರ್ಕಾರಿ ಅಂಥೇಳಿ FSL ಇರಲ್ಲ. ಅಧಿಕಾರಿಗಳ ಮಟ್ಟದಲ್ಲಿ ಲ್ಯಾಬ್ದಲ್ಲಿ ಅದನ್ನು ತಪಾಸಣೆ ಮಾಡಿರ್ತಾರೆ. ಅದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ ಯಾರೇ ಇರಲಿ, ಎಂಥ ಬಲಾಢ್ಯನೇ ಇರಲಿ, ಅವ್ರನ್ನ ಬಗ್ಗ ಬಡಿಯುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರು. ನಾನು ಕೂಡ ಹೇಳಲಿಕ್ಕೆ ಬಯಸ್ತೇನೆ, ದೇಶ ವಿರೋಧಿ ಚಟುವಟಿಕೆಯಲ್ಲಿ ಯಾರು ತೊಡಗಿರ್ತಾರೋ ಅದು ಭಯೋತ್ಪಾದಕರಿರ್ಬೋದು, ದೇಶ ವಿರೋಧಿಗಳಿರ್ಬೋದು, ಅಂಥವ್ರನ್ನು ಬಗ್ಗ ಬಡಿಯುವಂಥ ಕೆಲಸ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ಅದಕ್ಕೆ ಯಾವುದೇ ಥರದ ಮುಲಾಜಿಗೆ ಒಳಗಾಗಲ್ಲ. ಸರ್, ಈಗ ಎರಡೆರಡು ಘಟನೆಗಳು ವೈಫಲ್ಯ ಆದವು ಸರ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಇದು ಕಾಂಗ್ರೆಸ್ ಸರ್ಕಾರನೇ ಪ್ರಮುಖ ಕಾರಣ ಅಂತೇಳಿ ವಿರೋಧ ಪಕ್ಷದವ್ರು ಆರೋಪ ಮಾಡ್ತಾ ಇದ್ದಾರೆ ಸರ್. ಏನು ಎರಡು ಸರ್? ಒಂದು ಕೆಪೆ ರಾಮೇಶ್ವರಂ ಕೆಪೆ ರೀ, ಇನ್ನೊಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು. ಇವು ಎರಡು ವೈಫಲ್ಯಗಳು, ಸರ್ಕಾರದ ಪ್ರಮುಖ ವೈಫಲ್ಯಗಳು. ಏನು ವೈಫಲ್ಯ ಅಂದ್ರೆ ಏನು? ಇದು ಬಾಂಬ್ ಬ್ಲಾಸ್ಟ್ ಆಗಿದ್ದು. ವೈಫಲ್ಯ ಅಂದ್ರೆ ಅರ್ಥ ಭದ್ರತೆ ವೈಫಲ್ಯ. BJP ಆಫೀಸದ ಮುಂದೆನೇ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ಮಲ್ಲೇಶ್ವರಂದಾಗಿದ್ದಾಗ. BJP ಆಫೀಸ್ ಮುಂದೆನೇ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಅದರದ್ದು ಯಾವಾಗ ಯಾರು ವೈಫಲ್ಯ? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ, ಅದರದ್ದು ವೈಫಲ್ಯ ಯಾರು? ಅವಾಗ ಯಾರು ಮುಖ್ಯಮಂತ್ರಿಗಳಿದ್ದರು? ಯಾವ ಪಕ್ಷದ ಸರ್ಕಾರ ಇತ್ತು? ನೋಡಿ, ಈ ನಿಮ್ಮ ಕಡೆ ಒಂದು ಬೆಳ್ಳು ಹೆಂಗೆ ತೋರಿಸುವಾಗ 4 ಬೆಳ್ಳು ನಾನು ನೋಡ್ತಿರ್ತಾವೆ. ಆ ಅರು ಇಟ್ಕೊಂಡು ನಾವು ಅಪಾದನೆಗಳನ್ನು ಮಾಡಿ. ನೋಡಪ್ಪ, ಮದುವೆ ಆಗೋಕ್ಕಿಂತ ಮುಂಚೆನೇ ನಾವು ಈ ಸೀಮಂತ ಕಾರ್ಯ ಮಾಡ್ತೀವಿ ಅಂತಂದ್ರೆ ಅವ್ರಿಗೇನು ಹೇಳೋಕ್ಕಾಗುತ್ತೆ? ಮದುವೆ ಆಗೋಕ್ಕಿಂತ ಮುಂಚೆ ಸೀಮಂತ ಕಾರ್ಯ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಏನು ಅರ್ಥ? ನೀನು ಹೇಳಪ್ಪ. ಅದು ತರಾತುರಿ ಇರಲಿ ಅಥವಾ ವಿಳಂಬ ಇರಲಿ, ಈಗ ನಾ ಹೇಳಿದ್ದ ಅರ್ಥ ನಿನಗೆ ಪೂರ್ಣ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಪ್ಪ. ನೀವು ಅರ್ಥ ಮಾಡುವಷ್ಟು ನೀವು ಬಲಾಢ್ರಿ ನೀವು ಅದನ್ನು ಮುಂಜಾನೆ ಹಿಡಿದು ಸಂಜೆ ತನಕ ಅರ್ಧ ತಿಕ್ಕಿ ತೀಡಿ ಅದನ್ನೆಲ್ಲ ರಸ ಮಾಡಿ ಕುಡಿಸ್ಬಿಡ್ತೀರಿ. ಅವರು ತಲೆ ಒಳಗೆ ಏನಿರ್ತೈತೆ ಅದನ್ನು ಹೇಳ್ತಾರೆ. ಅವ್ರ ತಲೆ ಒಳಗೆ ಒಂದೇ ಇದೆ, ನಮ್ಮಲ್ಲಿ ಅದು ಒಂದೇ ಇಲ್ಲ. ಸರ್ವ ಜನಾಂಗ ಶಾಂತಿಯ ತೋಟ ಅಂಥೇಳಿ ನಮ್ಮದು ಮಂತ್ರು. ಎಲ್ಲ ಸಮಾಜವನ್ನು ಒಟ್ಟಿಗೆ ತೊಗೊಂಡೋಗ್ತಕ್ಕಂಥ ನಮ್ಮ ಕೆಲಸ. ಅವ್ರು ಹೇಳ್ತಕ್ಕಂಥದ್ದು ಅವ್ರು ತಮ್ಮದೇ ಆಗಿರ್ತಕ್ಕಂಥ ಅರ್ಥದಲ್ಲಿ ಹೇಳಿರ್ಬೋದು ಅಂತ ನನ್ನ ಭಾವನೆ. ಆರ್ ಅಶೋಕ್ ಅವ್ರು ಯಾಕೆ ಹೇಳ್ತಾರೆ ಅಂತ ಸರ್, ಕುಕ್ಕರ್ ಬಾಂಬ್ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಒಂದೇ ಸಮುದಾಯ ತುಷ್ಟೀಕರಣ ಅಂತ ಹೇಳ್ತಾರೆ ಸರ್.
ಡಿ ಕೆ ಶಿವಕುಮಾರ್ ಹೇಳಿದ್ದು ನಾನು ಕೇಳಿದೆ. ಅವ್ರು ಬೇರೆ ಅರ್ಥದಲ್ಲಿ ಹೇಳಿಲ್ಲ. ಅದು ಬೇರೆ ಅರ್ಥದ ಹೇಳಿದ್ದನ್ನು ಅದನ್ನು ತಿರುಚಿ ಇವರು ಆ ಥರ ಹೇಳ್ತಾ ಇದ್ದಾರೆ. ಬ್ಲಾಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಸೋದರ ಅಂತ ಹೇಳೋಕ್ಕಾಗಲ್ಲ, ಮತ್ತು ಹೇಳಿನೂ ಇಲ್ಲ. ಅದು ತಿರುಚಿ ಅರ್ಥ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷದವರು. ಸರ್, MP ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ, ಕಾರ್ಯಕರ್ತರಲ್ಲೂ ಗೊಂದಲ ಇದೆ. ಏನೂ ಗೊಂದಲ ಇಲ್ಲ, ಏನೂ ಅದಕ್ಕೆ ಸಮಸ್ಯೆನೂ ಇಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ದಿವಸದಲ್ಲಿ ಅಭ್ಯರ್ಥಿನ ಘೋಷಣೆ ಮಾಡ್ತಾರೆ. ಯಾವ ಅಭ್ಯರ್ಥಿಗಳನ್ನು ಕೊಟ್ಟಿರ್ತಾರೆ ಅವರನ್ನು ಗೆಲ್ಲಿಸುವಂಥ ಕೆಲಸ ನಾವು MP ಕ್ಯಾಂಡಿಡೇಟ್ ಆಗ್ಬೋದು ಗೊತ್ತಿಲ್ಲ, ಯಾರು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಲಕ್ಷ್ಮಣ ಸವದಿ ಆಗಲಿ, ಲಕ್ಷ್ಮಣ ಸವದಿ ಮಗ ಆಗಲಿ ಸ್ಪರ್ಧೆ ಮಾಡಲ್ಲ. ಈಗಾಗಲೇ ಹೈಕಮಾಂಡ್ಗೂ ನಾನು ಇದನ್ನು ಮನವರಿಕೆ ಮಾಡಿದ್ದೀನಿ. ಆ ಆಲೋಚನೆ ನಡೆದಿತ್ತು. ಚಿದಾನಂದ ಸವದಿನ ನಿಲ್ಲಿಸಬೇಕು ಅಂತಕ್ಕಂಥ ಪಕ್ಷದಲ್ಲಿ ಕೆಲವೊಂದು ಚರ್ಚೆಗಳು ಆಗಿತ್ತು. ಅದ್ರ ಬಗ್ಗೆ ನನ್ನ ಗಮನಕ್ಕೂ ತಂದಿದ್ದರು. ಚಿದಾನಂದ ಸವದಿ ಲೋಕಸಭೆಗೆ ಸ್ಪರ್ಧೆ ಮಾಡಲ್ಲ. ಚಿದಾನಂದ ಸೌದಿ ನಿಂದ್ರೆ ಭಾಳ ಅಂತರದಿಂದ ಆರಿಸಿ ಬರ್ಬೋದಲ್ಲ. ಅದು ನಿಂತ ಮೇಲೆ ಆರಿಸಿ ಬರೋದು, ಸೋಲೋದು, ಗೆಲುವು ನಿಂತ ಮೇಲೆ. ನಿಲ್ಲಕ್ಕೆ ನಾವು ರೆಡಿ ಇಲ್ಲ ಅಂದರೆ ಹೆಂಗೆ? ಜನಾಭಿಪ್ರಾಯ ನಿಮಗೆ ಕೇಳ್ತಾ ಇದ್ದಾರೆ. ಜನ ಅಭಿಪ್ರಾಯ ಇರ್ಬೋದು, ಬಟ್ ಲೋಕಸಭೆಗೆ ಸ್ಪರ್ಧೆ ಮಾಡಲ್ಲ. ಇದನ್ನು ಪಕ್ಷಕ್ಕೆ ವರಿಷ್ಠರಿಗೂ ಕೂಡ ದಿಲ್ಲಿ ಮಟ್ಟದಲ್ಲೂ ಕೂಡ ಇದನ್ನು ಮನವರಿಕೆ ಮಾಡಿದ್ದೀನಿ. ಅವ್ರಿಗೆ ಈಗಾಗಲೇ ವಿನಂತಿಯಿಂದ ನಾನು ಅವರಿಗೆ ಅದನ್ನು ಪ್ರಸ್ತಾವನೆಯನ್ನು ಅತ್ಯಂತ ಗೌರವದಿಂದ ಅವರಿಗೆ ಬೇಡ ಅಂತ ಹೇಳಿ. ಅಂದ್ರೆ ದಿಲ್ಲಿ ಮಟ್ಟದಲ್ಲಿ ನೀವು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಏನಾದರೂ ಹೈಕಮಾಂಡ್ದಿಂದ ನನಗಿಲ್ಲ, ನನಗೇನು ಅಂಥ ಪ್ರಸ್ತಾವನೆ ಬಂದಿಲ್ಲ. 4 ಹೆಸರುಗಳಲ್ಲಿ ಚಿದಾನಂದ ಸವದಿ ಅವರು ಹೆಸರಿತ್ತು, ಅದನ್ನು ಬೇಡ ಅಂತ ನಾನು ಹೇಳಿಬಿಟ್ಟಿದ್ದೆ. ಸಚಿವ ಸ್ಥಾನದ ಬಗ್ಗೆ ನಿಮ್ಮ ಹೆಸರು ಕೇಳಿ ಬರ್ತೀನಿ ಸರ್. ಲೋಕಸಭೆ ಚುನಾವಣೆ ಆಗಬೇಕು, ಕಾಲ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಭವಿಷ್ಯ ಯಾರಿಗೂ ಕೂಡ ಗೊತ್ತಾಗಲ್ಲ. ನನಗೊಮ್ಮೆ ಮನಸ್ಸುತ್ತೆ ಒಂದು ಈ ಕ್ಷೇತ್ರಕ್ಕೆ ನೀನೇ ಶಾಸಕ ಆಗ್ಬೋದೇನೋ ಅಂತ, ಬಟ್ ನಿನ್ನ ಹಣೆ ಬರದಲ್ಲಿ ಏನಿದೆ ಯಾರಿಗೂ ಗೊತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.